ವಾರಣಾಸಿ. ಸಮಯ ಕೂಡ ಕೇಳಲು ನಿಧಾನವಾಗುವ ನಗರ. ಇಂದು ನಾನು ಪವಿತ್ರ ಗಂಗೆಯನ್ನು ದಾಟಿ ಇತಿಹಾಸದಲ್ಲಿ ಹೆಪ್ಪುಗಟ್ಟಿದಂತೆ ಕಾಣುವ ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದೇನೆ, ರಾಮನಗರ ಕೋಟೆ. ಬೃಹತ್, ಶಾಂತ ಮತ್ತು ನಿಗೂಢ. ಈ ಕೋಟೆ ಶತಮಾನಗಳು ಕಳೆದಿವೆ. ನಾವು ಅದನ್ನು ಒಟ್ಟಿಗೆ ಅನ್ವೇಷಿಸೋಣ. ನೀವು ಕೋಟೆಯ ಹತ್ತಿರ ಹೆಜ್ಜೆ ಹಾಕಿದ ಕ್ಷಣ ಗೋಡೆಗಳು ದೈತ್ಯರಂತೆ ಮೇಲೇರುತ್ತವೆ. ಕೆತ್ತಿದ ಮರಳುಗಲ್ಲು ಸೂರ್ಯ ಮತ್ತು ನದಿ ತಂಗಾಳಿಗೆ ತುತ್ತಾಗಿದ್ದರೂ ಬಲವಾಗಿ ನಿಂತಿದೆ. ರಾಮನಗರ ಕೋಟೆಯನ್ನು 1700ರ ದಶಕದಲ್ಲಿ ಮಹಾರಾಜ ಬಲವಂತ್ ಸಿಂಗ್ ನಿರ್ಮಿಸಿದರು. ಇದು ವಾರಣಾಸಿಯ ರಾಜರಾದ ಕಾಶಿ ನರೇಶರ ರಾಜಮನೆತನದ ಸ್ಥಾನವಾಗಿತ್ತು. ಇಂದಿಗೂ ರಾಜಮನೆತನದವರು ಒಳಗೆ ವಾಸಿಸುತ್ತಾರೆ. ಇದು ಸತ್ತ ಸ್ಮಾರಕವಲ್ಲ, ಇದು ಜೀವಂತ ಪರಂಪರೆ. ಪ್ರತಿಯೊಂದು ಅಂಗಳ, ಪ್ರತಿಯೊಂದು ಕಮಾನು, ಪ್ರತಿಯೊಂದು ಕೆತ್ತಿದ ಬಾಲ್ ಗಂಗಾ ನದಿ ಎಷ್ಟು ದೊಡ್ಡ ಪಾತ್ರ ಇದೆ. ಇಲ್ಲೊಂದು ವಿಶ್ವಸುಂದರಿ ಅಂತ ಇದಕ್ಕೆ ಈ ಬ್ರಿಡ್ಜ್ ಹೆಸರು. ಆ ಬ್ರಿಡ್ಜ್ ಮೇಲೆ ನಾವು ಈಗ ಬಂದ್ವಿ. ಹೊರಗಡೆಯಿಂದ ಇದು ದೊಡ್ಡ ಅದ್ಭುತವಾಗಿ ಕಾಣಿಸುತ್ತೆ. ಇದು ಕೋಟೆ. ಕನಿಯು ರಾಜಮನೆತನದ ಸಮಾರಂಭಗಳು, ಯೋಧರು ಮತ್ತು ಹಬ್ಬಗಳ ನೆನಪುಗಳನ್ನು ಪಿಸುಗುಟ್ಟುತ್ತದೆ. ನಾನು ಆಳವಾಗಿ ನಡೆಯುತ್ತಿದ್ದಂತೆ ನಗರದ ಶಬ್ದವು ಮಸುಕಾಗುತ್ತದೆ. ಹಜಾರಗಳು ವಿಶಾಲವಾದ ಅಂಗಳಗಳಿಗೆ ತೆರೆದುಕೊಳ್ಳುತ್ತವೆ, ಅಲ್ಲಿ ಸಮಯ ನಿಧಾನವಾಗುತ್ತಿರುವಂತೆ ತೋರುತ್ತದೆ. ರಾಜರು ಇಲ್ಲಿ ನಡೆದುಕೊಂಡು ಹೋಗುವುದನ್ನು, ರಾಜಕೀಯ ಸಂಸ್ಕೃತಿ ಮತ್ತು ಸಂಪ್ರದಾಯಗಳನ್ನು ಚರ್ಚಿಸುವುದನ್ನು ನೀವು ಬಹುತೇಕ ಊಹಿಸಬಹುದು. ಪ್ರತಿ ವರ್ಷ ಈ ಕೋಟೆಯು ವಿಶ್ವಪ್ರಸಿದ್ಧ ರಾಮನಗರ ರಾಮಲೀಲಾಕ್ಕೆ ಭವ್ಯ ವೇದಿಕೆಯಾಗಿ ಬದಲಾಗುತ್ತದೆ. ಸುಮಾರು 1 ತಿಂಗಳ ಕಾಲ ರಾಮಾಯಣದ ಪ್ರಾಚೀನ ಕಥೆಯನ್ನು ಜೀವಂತವಾಗಿ ವೀಕ್ಷಿಸಲು ಸಾವಿರಾರು ಜನರು ಇಲ್ಲಿ ಸೇರುತ್ತಾರೆ. ಇದು ಪ್ರದರ್ಶನವಲ್ಲ, ಇದು ಭಕ್ತಿ, ಸಂಪ್ರದಾಯ ಮತ್ತು ಭಾವನೆಗಳನ್ನು ಒಟ್ಟಿಗೆ ಬೆರೆಸಲಾಗುತ್ತದೆ. ಕೋಟೆಯ ಮುಖ್ಯದ್ವಾರದಿಂದ ಒಳಗೆ ಈಗ ನಾವಷ್ಟೇ ಇಲ್ಲಿಂದ ಹೊರಗಡೆಗೆ ಬಂದ್ವಿ. ಮೇಲೆ ಎಲ್ಲ ಕುಳಿತುಕೊಳ್ಳೋದು ಜಾಗನ ಕೊಟ್ಟಿದ್ದಾರೆ. ಚಲೋ ಚಲೋ ಆನೆಗಳು, ಮೇಲೆಗಳು, ದೊಡ್ಡ ದೊಡ್ಡ ಹೋಗೋದು ವಾಹನಗಳಿಗೆ ಇಷ್ಟು ಎತ್ತರವಾದ ಕಮಾನು ಮಾಡಿ ಬಾಗಿಲುಗಳನ್ನ ಮಾಡಿದ್ದಾರೆ. ಆ ಕಾಲದ ತೋಪುಗಳಿದೆ ಇಲ್ಲಿ.
ನೋಡಿ ಇಲ್ಲಿ ತೋಪಿಟ್ಟಿದ್ದಾರೆ. इसमें पीतल अरे लोहा पीतल तांबा 8 धातु लगती है समझ. ನಾನು ರಾಮನಗರ ಕೋಟೆಯಿಂದ ಹೊರಬರುತ್ತಿದ್ದಂತೆ ಸೂರ್ಯಗಂಗೆಯ ಮೇಲೆ ಅಸ್ತಮಿಸಲಾರಂಭಿಸುತ್ತಾನೆ. ಕೋಟೆ ಬೆಚ್ಚಗಿನ ಬೆಳಕಿನಲ್ಲಿ ಹೊಳೆಯುತ್ತದೆ. ಮತ್ತೊಂದು ಯುಗದ ಪೋಸ್ಟ್ ಕಾರ್ಡ್ನಂತೆ. ರಾಮನಗರ ಕೇವಲ ಕೋಟೆಯಲ್ಲ. ಇದು ಇತಿಹಾಸ, ರಾಜಮನೆತನ, ಸಂಸ್ಕೃತಿ ಮತ್ತು ಶಾಂತಿಯ ಶಾಂತಕ್ಷಣಗಳ ಮೂಲಕ ಪ್ರಯಾಣ. ನೀವು ಎಂದಾದರೂ ವಾರಣಾಸಿಗೆ ಭೇಟಿ ನೀಡಿದರೆ ದೋಣಿ ತೆಗೆದುಕೊಂಡು ಇಲ್ಲಿಗೆ ಬನ್ನಿ. ಕೋಟೆಯು ತನ್ನದೇ ಆದ ನಿಧಾನ, ಸುಂದರವಾದ ರೀತಿಯಲ್ಲಿ ತನ್ನ ಕಥೆಯನ್ನು ನಿಮಗೆ ಹೇಳಲಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನೀವು ಈ ವಿಡಿಯೋ ಆನಂದಿಸಿದ್ದರೆ ಇಷ್ಟಪಡಲು, ಹಂಚಿಕೊಳ್ಳಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಮುಂದಿನ ಸಾಹಸದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.